ನರೇಂದ್ರ ಮೋದಿ ನಿನ್ನೆ ತಾನೇ ಪಶ್ಚಿಮ ಬಂಗಾಳದಲ್ಲಿ ಬೃಹತ್ ರೋಡ್ ಶೋ ಮಾಡಿದ್ರು. ಅಪಾರ ಸಂಖ್ಯೆಯ ಜನರು ಪ್ರಧಾನಿಯವರನ್ನು ನೋಡಲು ಆಗಮಿಸಿದ್ರು. ಇದರ ಮಧ್ಯೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಪ್ರಧಾನಿ ಮೋದಿ ಈ ಬಾರಿ ಬಂಗಾಳದ ಜನರು TMCಗೆ ಬಿಗ್ ಶಾಕ್ ಕೊಡ್ತಾರೆ ಅಂತ ಹೇಳಿದರು. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಕಮಾಲ್ ಮಾಡುತ್ತೆ ಅಂತ ಕೂಡ ಅವರು ಭವಿಷ್ಯ ನುಡಿದಿದ್ದಾರೆ. ಏನು ಹೇಳಿದರು ನರೇಂದ್ರ ಮೋದಿ ಬನ್ನಿ ಕೇಳಿಸ್ಕೊಳ್ಳಿ. द बेस्ट परफॉर्मिंग स्टेट कोई होगा तो पश्चिम बंगाल होने वाला है. भारतीय जनता पार्टी को सर्वाधिक सफलता पश्चिम बंगाल में मिल रही है और पश्चिम बंगाल का चुनाव एक तरफा है. जनता जनार्दन उसको लीड कर रही है और उसके कारण सरकार में बैठे हुए लोग TMC के लोग बौखलाए हुए हैं. लगातार हत्याएं हो रहे हैं, हमले हो रहे हैं. भाजपा कार्यकर्ताओं को चुनाव के पहले जेलों में बंद कर दिया जा रहा है. ವೀಕ್ಷಕರೇ, ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ. ಪಶ್ಚಿಮ ಬಂಗಾಳದಲ್ಲಿ ಎಷ್ಟಿದೆ? 42 ಲೋಕಸಭಾ ಕ್ಷೇತ್ರ ಇದೆ. 2009ರಿಂದ ಇಲ್ಲಿ ತನಕ 2009, 2014, 2019 ಈ 3 ಚುನಾವಣೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಗೆದ್ದಿದ್ದಾರೆ ಹೇಳ ಬನ್ನಿ. 2009 42 ಪೈಕಿ TMC ತೃಣಮೂಲ್ ಕಾಂಗ್ರೆಸ್ 2009ರಲ್ಲಿ ನಾನು ಹೇಳ್ತಿರೋದು ಇದು ನೆನಪಿಟ್ಕೊಳ್ಳಿ. TMC 19 ಗೆದ್ದಿತ್ತು, ಎಡಪಕ್ಷಗಳು 16 ಗೆದ್ದಿತ್ತು, ಕಾಂಗ್ರೆಸ್ 6 ಗೆದ್ದಿತ್ತು. BJP ನೋಡಿದರೆ ಎಷ್ಟು ಅಂತ ಕೇವಲ 1. ಆ 1 ಪಡೆದ BJP ಈ ಬಾರಿ ಹೈಯೆಸ್ಟ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ಧೈರ್ಯ? ಬನ್ನಿ. 2014ರಲ್ಲಿ ಎಷ್ಟಾಯ್ತು ಇಲ್ಲಿ? 19 ಇದ್ದ TMC 34 ಬಂತು. 16 ಇದ್ದ ಎಡಪಕ್ಷಗಳು 2ಕ್ಕೆ ಕುಸಿಯಿತು. ಅಂದರೆ ಎಡಪಕ್ಷಗಳ ಎಲ್ಲ ವೋಟುಗಳು ಕೂಡ TMCಗೆ ಹೋಯಿತು. 4 ಇದ್ದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ 2 ಕುಸಿದು 4ಕ್ಕೆ ಬಂತು. 1 ಇದ್ದ BJP 2 ಆಯಿತು. ಎಷ್ಟಕ್ಕೆ? 2014ಕ್ಕೆ. ನರೇಂದ್ರ ಮೋದಿ ಏನು ಹೇಳ್ತಾ ಇದ್ದಾರೆ? ಈ 10 ವರ್ಷದ ಅವಧಿಯಲ್ಲಿ ನಾವು ನಂಬರ್ 1 ಸಾಧ್ಯ ಇದೆಯಾ? ಬನ್ನಿ, 2019ರಲ್ಲಿ ಎಷ್ಟು ಬಂತು ಈಗ ನೋಡಿ. 2019ರಲ್ಲಿ 34 ಇದ್ದ TMC 22ಕ್ಕೆ ಬಂತು. 12 ಕಡಿಮೆ ಆಯಿತು. ಆ 12 ಎಲ್ಲಿಗೋಗಿರ್ಬೋದು ನೋಡಿ, ಅಲ್ಲಿ ಸೈಡಲ್ಲಿ BJP ಅಂತಿದೆ ನೋಡಿ. ಎಡಪಕ್ಷಗಳು 2 ಇತ್ತು, 0 ಖತಮ್ ಟಾಟಾ. ಕಾಂಗ್ರೆಸ್ 4 ಇತ್ತು, 2 ಆಯಿತು. BJP 2 ಇತ್ತು, 18 ಆಯಿತು. 1 ಇದ್ದ BJP 2009ರಲ್ಲಿ 2019ರಲ್ಲಿ 18 ಆಗಿದೆ. ಅಂದರೆ ಈ BJP ಲೆಕ್ಕಾಚಾರಗಳು ಹೇಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಒಂದು ಕಾಂಗ್ರೆಸ್ಗೂ ಇದೆ, ಆದರೆ ಕಾಂಗ್ರೆಸ್ ಅದನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. NSUI ಮುಖಾಂತರ, ಆಮೇಲೆ ಭಾರತ್ ಸೇವಾದಳ ಮುಖಾಂತರ ಮೊದಲ ಥರ ಇಲ್ಲ ಅದು. ಆದರೆ ಕೆಡರ್, ಕಮ್ಯುನಿಸ್ಟಿಗೆ ಕೆಡರ್ ಇತ್ತು, ಎಡಪಕ್ಷಗಳಿಗೆ ಹಾಳಾಗೋಯ್ತದು. ಇರೋದು BJPಗೆ ಮಾತ್ರ. 2009ರಲ್ಲಿ 1 ಗೆದ್ದಂಥ BJP 2019ರಲ್ಲಿ 18 ಗೆಲ್ಲತ್ತೆ ಅಂತಂದರೆ ಈ ಬಾರಿ ಅತಿ ಹೆಚ್ಚು 42ರಲ್ಲಿ ಅತಿ ಹೆಚ್ಚು ಗೆಲ್ಲುವಂಥ ಸಾಧ್ಯತೆ ಇದೆಯಂತೆ. ಯಾಕಾಗಬಾರ್ದು? ನೀವು ಮಾತಾಡ್ತಿರಲ್ಲ ತಮಿಳುನಾಡಲ್ಲಿ ಎಷ್ಟು 1 ಗೆಲ್ತಾರೆ ಅಂತ. 10 ವರ್ಷದ ಹಿಂದೆ 1 ಇದ್ದಂಥ ಪಶ್ಚಿಮ ಬಂಗಾಳದಲ್ಲಿ ಇವತ್ತು 18. ಕೇರಳದಲ್ಲಿ 1 ಗೆದ್ದರೂ ಕೂಡ 10 ವರ್ಷದ ನಂತರ ಯಾವ ಲೆಕ್ಕಾಚಾರ? ಅದಕ್ಕೆ ಕಾರಣ ಕೆಡರ್. RSS ಕೆಡರ್ ಕಾರಣ, ನೆನಪಿಟ್ಕೊಳ್ಳಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.